ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಹಿಂಸಾಚಾರ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಭಾಲ್ಗೆ ಭೇಟಿ ನೀಡೋದಕ್ಕೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ತೆರಳುತ್ತಾ ಇದ್ರು. ಆ ಎಕ್ಸ್‌ಪ್ರೆಸ್ ವೇನಲ್ಲೇ ಪೊಲೀಸರು ಅವ್ರನ್ನ ತಡೆದಿದ್ದಾರೆ. ಅಲ್ಲಿಗೆ ಹೋಗೋದು ಬೇಡ ಅಂತಂದ್ಬಿಟ್ಟು. ಯಾಕೆಂದರೆ ಧರ್ಮ ಸೂಕ್ಷ್ಮ ವಿಚಾರ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇವ್ರುಗಳು ಅಲ್ಲಿ ಹೋಗೋದ್ರಿಂದ ಇನ್ನೇನಾದರೂ ಯಾರಾದರೂ ಪ್ರಚೋದನೆಗೊಳಗಾಗಿ ಮತ್ತಷ್ಟು ಹಿಂಸಾಚಾರ ಆಗಬಹುದು ಅನ್ನೋ ಕಾರಣಕ್ಕೆ ದೆಹಲಿ ಮೀರತ್ ಎಕ್ಸ್‌ಪ್ರೆಸ್ ವೇನಲ್ಲಿ ರಾಹುಲ್ ಗಾಂಧಿ ಅವರನ್ನು ತಡೆ ಹಿಡಿದಿದ್ದಾರೆ ಪೊಲೀಸರು. ನೀವು ಅಲ್ಲಿಗೆ ಹೋಗೋದು ಬೇಡ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಮಸೀದಿಯನ್ನು ಅವರು ಸರ್ವೆ ಮಾಡೋದಕ್ಕೆ ಹೋದಾಗ ನಡೆದಂತಹ ಗಲಾಟೆ, ಕಲ್ಲು ತೂರಾಟ ಇವೆಲ್ಲ ಭಾರಿ ಜೋರಾಗಿತ್ತು. ಸೊ ಹಾಗಾಗಿ ಈಗ ಅಲ್ಲಿಗೆ ಭೇಟಿ ಕೊಡಬೇಕಾದ್ರೆ ಗಾಜಿಪುರ ಗಡಿಯಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಅವರನ್ನು ಪೊಲೀಸರು ತಡೆದಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಯಾಕೆ ತಡೆದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪೊಲೀಸರು ಅವರಿಗೆ ತಿಳಿಸುವ, ಅವ್ರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಗೊತ್ತಿಲ್ಲ ಅಲ್ಟಿಮೇಟ್ಲಿ ಅವ್ರನ್ನ ಸಂಭಾಲ್ಗೆ ಹೋಗೋದಕ್ಕೆ ಬಿಡ್ತಾರಾ ಇಲ್ವಾ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ತಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಒಂದು ವೇಳೆ ಏನಾದರೂ ರಾಹುಲ್ ಅವರು ಸಂಭಾಲ್ಗೆ ಭೇಟಿ ಕೊಡೋದು ಮೊದಲೇ ಗೊತ್ತಿದ್ರೆ ನೀವು ಹೋಗೋದು ಬೇಡ ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಬರ್ತಾ ಇತ್ತಾ, ಅಥವಾ ಯಾರ ಗಮನಕ್ಕೂ ತರದೇ ಇವ್ರು ಹೊರಟ್ರ? ಸದ್ಯಕ್ಕೆ ಏನು ನಡೀತಾ ಇದೆ ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ನೋಡೋಣ, ಈ ಥರದ ಸಂದರ್ಭಗಳಲ್ಲಿ ಜಿಲ್ಲಾಡಳಿತಕ್ಕೇನಾದರೂ ಗಮನಕ್ಕೆ ತರುವಂತಹ ಪ್ರಯತ್ನಗಳು. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಕೇವಲ ಸಂಸದರಷ್ಟೇ ಅಲ್ಲ, ಅವರು ವಿರೋಧ ಪಕ್ಷದ ನಾಯಕರು ಕೂಡ ಹೌದು. ಅಲ್ಲಿಗೆ ಹೋಗುವ ಪರಿಸ್ಥಿತಿಯನ್ನು ಅರಿತುಕೊಳ್ಳುವ ಎಲ್ಲ ಹಕ್ಕು ಕೂಡ ಇದೆ ಅವರಿಗೆ. ಮತ್ತೆ ನನ್ನ ಕೊಲೀಗ್ ಶಬೀರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಬೀರ್, ಈಗ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗೂ ಕೂಡ ಆ ಜಾಗಕ್ಕೆ ಅವರು ಭೇಟಿ ಕೊಡೋದಕ್ಕೆ ಎಲ್ಲ ರೀತಿಯ ಹಕ್ಕಿದೆ. ಅದನ್ನು ತಡೆದದ್ದಾದರೂ ಯಾಕೆ? ಮತ್ತು ರೈಟ್ ನಾವು ಮತ್ತೆ ಅವ್ರನ್ನ ವಾಪಸ್ ಕಳಿಸ್ತಾರಾ, ಸಂಭಾಲಿಗೆ ಹೋಗೋದಕ್ಕೆ ಬಿಡ್ತಾರಾ ಅಂತ? ಅರವಿಂದ್, ನೋಡಿ, ಪರಿಸ್ಥಿತಿ ಈಗ ಸಂಭಾಲ್ನಲ್ಲಿ ಬಹಳಷ್ಟು ಸೂಕ್ಷ್ಮ ಆಗಿರುವಂತದ್ದು. ಅಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತೆ ಈ ರಾಜಕಾರಣಿಗಳು ಅಥವಾ ರಾಜಕೀಯ ಮುಖಂಡರು ಅಲ್ಲಿ ಭೇಟಿ ಕೊಡುವುದರ ಹಿನ್ನೆಲೆಯಲ್ಲಿ ಅದು ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗುವಂತ ಸಾಧ್ಯತೆಗಳಿದಾವೆ. ಘರ್ಷಣೆಗೆ ಮತ್ತೆ ಎಡೆ ಮಾಡಿ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗುವುದು. ಹೀಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯ ಕಾರಣಗಳನ್ನ ನೀಡಿ ಪೊಲೀಸರು ಈಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಸಂಸದೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ರಸ್ತೆಯಲ್ಲೇ ತಡೆಯುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಪೊಲೀಸರು ಮಾಡಿದ್ದಾರೆ. ಅವರಿಗೆ ವಾಪಸ್ ಅಲ್ಲಿ ಸಂಭಾಲ್ಗೆ ತೆರಳಲಿಕ್ಕೆ ಅವಕಾಶ ಕೊಡುವಂತದ್ದು ಸದ್ಯಕ್ಕೆ ಅನುಮಾನ ಅಂತ ಹೇಳಲಾಗ್ತಾ ಇರುವಂತದ್ದು. ಅವರನ್ನ ಮನವೊಲಿಸಿ ವಾಪಸ್ ಕಳಿಸುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಈಗ ಸದ್ಯಕ್ಕೆ ಬೇಡ, ಮುಂದಿನ ದಿನಗಳಲ್ಲಿ ನಾವು ಆ ಸಂಭಾಲ್ಗೆ ತೆರಳಲಿಕ್ಕೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ, ಆದ್ರೆ ಸದ್ಯಕ್ಕೆ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಒಂದು ಮನವೊಲಿಕೆಗೆ ರಾಹುಲ್ ಗಾಂಧಿ ಅವರು ಒಪ್ಕೊಂಡ್ರೆ ಬಹುಶಃ ಅವರು ವಾಪಸ್ ಮರಳುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ಒಪ್ಪದೇ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಭದ್ರತೆಯಲ್ಲಿ ಸಂಭಾಲ್ಗೆ ಪ್ರವೇಶಕ್ಕೆ ಅನುಮತಿಯನ್ನು ಕೊಡಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಅವರ ಮನವೊಲಿಕೆ ಕಾರ್ಯ ನಡೀತಾ ಇರುವಂತದ್ದು. ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಭೇಟಿ ಬೇಡ ಅನ್ನುವಂಥದ್ದು ಪೊಲೀಸರ ವಾದ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್. ತಮ್ಮೆಲ್ಲ ಮಾಹಿತಿಗಾಗಿ. ಇರ್ಬೋದು ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ತಡೆ ಹಿಡಿದಿರ್ಬೋದು. ಅದಕ್ಕೆ ಕನ್ವಿನ್ಸ್ ಆಗ್ತಾರಾ? ಯಾಕೆಂದರೆ ತುಂಬ ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ನೋಡಿ, ಅಲ್ಲಿ ಪಕ್ಷದ ಬಾವುಟ ಅದು ಇದೆಲ್ಲ ಹಿಡ್ಕೊಂಡು ಇಲ್ಲೇ ಗಲಾಟೆ ಶುರು ಮಾಡಿಬಿಡ್ತಾರೆ, ಪ್ರತಿಭಟನೆ ಕೂರ್ತೀನಿ ಅಂತ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ತಡೆ ಹಿಡಿದಿದ್ದಾರೆ ಪೊಲೀಸರು.